ಬಿಜೆಪಿ ಸರ್ಕಾರ ಇದ್ದಾಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹೋರಾಟ ಮಾಡಿದವರು ಈಗ ಎಲ್ಲಿ ಹೋಗಿದ್ದಾರೆ? ಚಂದ್ರಲೋಕಕ್ಕೆ ಹೋಗಿದ್ದಾರಾ ಎಂದು ಶಾಸಕ ದಿನಕರ್ ಶೆಟ್ಟಿ ಪ್ರಶ್ನಿಸುವ ಮೂಲಕ ಆಸ್ಪತ್ರೆ ಹೋರಾಟಗಾರರಿಗೆ ಚಾಟಿ ಬೀಸಿದ್ದಾರೆ. ಕುಮಟಾ ಪಟ್ಟಣದ ನಾದಶ್ರೀ ಕಲಾ ಕೇಂದ್ರದಲ್ಲಿ ನಡೆದ ಬಿಜೆಪಿ ನೂತನ ಪದಾಧಿಕಾರಿಗಳ ಅಭಿನಂದನಾ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿ ಅವರು, ಬಿಜೆಪಿ ಸರ್ಕಾರ ಇದ್ದಾಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹೋರಾಟ ಮಾಡಿದವರು ಇದೀಗ ಎಲ್ಲಿ ಚಂದ್ರಲೋಕಕ್ಕೆ ಹೋಗಿದ್ದಾರಾ ಎಂದು ಪ್ರಶ್ನಿಸಿದ ಶಾಸಕರು, ಬಿಜೆಪಿ ಸರ್ಕಾರದಲ್ಲಿ ಜಾಗ ಗುರುತಿಸುವ ಕಾರ್ಯ ಮಾಡಲಾಯಿತು. ಆದರೆ ಕಾಂಗ್ರೆಸ್ ಸರ್ಕಾರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡಿದರೆ ಇದರ ಕ್ರೆಡಿಟ್ ಬಿಜೆಪಿಗೆ ಹೋಗುತ್ತದೆ ಎಂಬ ಕ್ಷುಲ್ಲಕ ಕಾರಣಕ್ಕೆ ಈ ಯೋಜನೆಯನ್ನ ಕೈಬಿಡುತ್ತಿದೆ. ಆದರೆ ಈಗ ಯಾರೂ ಮಾತಾಡುತ್ತಿಲ್ಲ ಎಂದು ಬೇಸರಿಸಿದರು. ಇನ್ನು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಎಂದು ಪುಟಗಟ್ಟಲೆ ಜಾಹೀರಾತು ನೀಡಿದ್ದಾರೆ. ಆದರೆ ಮೋದಿ ಸರ್ಕಾರ ನುಡಿಯದೆ ಜನರಿಗಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಹೀಗಾಗಿ ಬಿಜೆಪಿ ನುಡಿಯದೆ ಜನರಿಗಾಗಿ ನಡೆದಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಹಾಜರಿರುವ ಕುಮಟಾ ಪುರಸಭೆಯ ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸದಸ್ಯರ ಲೆಕ್ಕವನ್ನು ಪಡೆದ ಶಾಸಕ ದಿನಕರ್ ಶೆಟ್ಟಿ ಅವರು 50% ಮಾತ್ರ ಹಾಜರಿರುವ ಜನಪ್ರತಿನಿಧಿಗಳ ನಡೆಯನ್ನ ಕಂಡು ಬೇಸರಿಸಿದ ಶಾಸಕರು, ಚುನಾವಣಾ ಹೊಸ್ತಿಲಲ್ಲಿ ಈ ರೀತಿಯಾದರೆ ಪಕ್ಷ ಕಟ್ಟುವುದು ಹೇಗೆ ಎಂದು ಗರಂ ಆದರು. ನಾವು ನುಡಿಯದೆ ನಡೆದಂತ ಸರ್ಕಾರ ಯಾವುದು? ಕಿಸಾನ್ ಸಮ್ಮಾನ್ 6,000 ರೂಪಾಯಿ ಸನ್ಮಾನ್ಯ ಮೋದಿ ಅವರು ಕೊಟ್ಟಿದಾರಲ್ಲ, ಪ್ರಧಾನಮಂತ್ರಿ ಆಗೋ ಪೂರ್ವದಲ್ಲಿ ಅವರು ನಾವು ರೈತರಿಗೆ 6,000 ರೂಪಾಯಿ ಹಾಕ್ತಾ ಹೇಳಿಲ್ಲ. ಅವರು ನುಡಿಯದೇ ನಡೆದಂತವ್ರು ಇದ್ರೆ ಅದು ಸನ್ಮಾನ್ಯ ಮೋದಿ ಅವರು ದುಡಿದಿದ್ದಾರೆ. ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ಕಾರ್ಮಿಕರ ಪರವಾಗಿ, ಮೀನುಗಾರರ ಪರವಾಗಿ, ಹಿಂದುಳಿದ ವರ್ಗದವರ ಪರವಾಗಿ, ಎಲ್ಲರ ಪರವಾಗಿ ಅವರ ಅನೇಕ ಕಾರ್ಯಕ್ರಮಗಳನ್ನ, ಅನೇಕ ಯೋಜನೆಗಳನ್ನ ತಂದು ನಮಗೆಲ್ಲ ಕೊಟ್ಟಿದ್ದಾರೆ ಇವತ್ತು ಅನ್ನುವಂಥದ್ದನ್ನ. ಬಹುಶಃ ನಮ್ಗೆ ಗೊತ್ತಿರಬಹುದು, ಈ ಕರೋನಾ ಬರದೇ ಇದ್ರೆ ನಾವು ಇನ್ನೂ ಹೆಚ್ಚು ಅಭಿವೃದ್ಧಿಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು. ಆದ್ರೆ ಅಂತ ಒಂದು ಸಂಕಷ್ಟದ ಸಂದರ್ಭದಲ್ಲಿ, ಕರೋನಾ ಬಂದಂತ ಸಂಕಷ್ಟದ ಬಿಜೆಪಿ ಮಂಡಳದ ನೂತನ ಅಧ್ಯಕ್ಷರಾದ ಜಿಐ ಹೆಗಡೆ ಮಾತನಾಡಿ, ನಾವೆಲ್ಲರೂ ಮೋದಿಯ ಪರಿವಾರದವರು. ನಾನು ಕುಮಟಾ ಮಂಡಲದಲ್ಲಿ ಜನರ ಮಾತುಗಳನ್ನು ಅನುಷ್ಠಾನಕ್ಕೆ ತರಲು ಪ್ರಯತ್ನಿಸುವ ನಿಟ್ಟಿನಲ್ಲಿ ನೇಮಕವಾಗಿರುವ ವ್ಯಕ್ತಿಯಷ್ಟೇ. ಕಾರ್ಯಕರ್ತರೇ ನಮ್ಮ ಬಲ. ನಾನು ನಿಮಿತ್ತ ಮಾತ್ರ. ಬಿಜೆಪಿಯನ್ನ ಗೆಲ್ಲಿಸುವ ಕಾರ್ಯದಲ್ಲಿ ನಾವು ತೊಡಗಿಕೊಳ್ಳಬೇಕಾಗಿದೆ ಎಂದರು. ಈಗ ನಾವು ಕಳೆದ MLA ಚುನಾವಣೆಯನ್ನ ನಾವು ನಿರ್ವಹಿಸಿದ್ದೇವೆ. ಆದರೆ ಲೋಕಸಭಾ ಚುನಾವಣೆ ವಿಭಿನ್ನವಾಗಿರುತ್ತದೆ. ಈಗ MLA ಚುನಾವಣೆ ಯಾವ ತರ ಇರ್ತದೋ, ವಿಧಾನಸಭಾ ಚುನಾವಣೆ ಹೇಗಿರ್ತದೋ ಆ ತರ ಇರೋದಿಲ್ಲ. ಕೆಲವೊಬ್ಬರು ತಿಳ್ಕೊಂಡಿರ್ತಾರೆ ಲೋಕಸಭಾ ಚುನಾವಣೆ ಬಹಳ ಈಸಿಯಾಗಿರ್ತದೆ, ಏನು ತೊಂದರೆ ಇರೋದಿಲ್ಲ, ನಿಂತವರು ಆರ್ಸ್ ಬಂದ್ಬಿಡ್ತಾರೆ ಅಂತೇಳಿ. ಬಿಜೆಪಿಯಿಂದ ನಿಂತರೆ ಆರ್ಸ್ ಬಂದ್ಬಿಡ್ತಾರೆ. ಆದ್ರೆ ನಮ್ಮ ಕೆನರಾ ಕ್ಷೇತ್ರಕ್ಕೆ ಇಲ್ಲಿ ತನಕ 6 ಬಾರಿ ಸಂಸದರಾಗಿ ನಮ್ಮ ಅನಂತಕುಮಾರ್ ಹೆಗಡೆ ಅವರು ನಿಂತಿದ್ರು. 7 ಬಾರಿ ನಿಂತಿದ್ರು, 6 ಬಾರಿ ಸಂಸದರಾಗಿದ್ದಾರೆ. ಅವರು ನಾವು ಮತ ಬಂದಾಗಿಂದ ಅವರು ಆರ್ಸ್ ಬರ್ತಾನೆ ಇದ್ದಾರೆ. ಜಿಲ್ಲಾಧ್ಯಕ್ಷ NS ಹೆಗಡೆ, ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಮತ್ತು ನಿಕಟಪೂರ್ವ ತಾಲೂಕಾ ಅಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಮಾತನಾಡಿ, ಚುನಾವಣೆ ಸಮೀಪಿಸುತ್ತಿದ್ದು ನಮ್ಮಲ್ಲಿರುವ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮರೆತು ನಾವೆಲ್ಲರೂ ದೇಶಕ್ಕಾಗಿ ಕಾರ್ಯ ಮಾಡಬೇಕು. ನಮ್ಮೆದುರು ಲೋಕಸಭಾ ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಆರಿಸುವಲ್ಲಿ ಒಗ್ಗಟ್ಟಿನಿಂದ ದುಡಿಯಬೇಕು. ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನ ಖಂಡಿಸಿದರಲ್ಲದೆ ದೇಶವನ್ನ ಹಂತ ಹಂತವಾಗಿ ಅಭಿವೃದ್ಧಿಯ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತಿರುವ ಮೋದಿಯವರ ಕಾರ್ಯವೈಖರಿಯ ಬಗ್ಗೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ, ಪ್ರಶಾಂತ್ ನಾಯ್ಕ್, ಪಲ್ಲವಿ ಮಡಿವಾಳ್, ಪದಾಧಿಕಾರಿಗಳಾದ ಸುಬ್ರಾಯ್ ವಾಳ್ಕೆ, ಗಜಾನನ ಗುನಗ, ಭಾಸ್ಕರ್ ಚಂದಾವರ್, ಡಾಕ್ಟರ್ ಜಿಜಿ ಹೆಗಡೆ, ಆರತಿ ಗೌಡ ಹಾಗೂ ಪಕ್ಷದ ವಿವಿಧ ಮೋರ್ಚಾ ಅಧ್ಯಕ್ಷರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ಗಾಂವ್ಕರ್ ಹಾಗೂ ಹಾಲಿ ಅಧ್ಯಕ್ಷ ಜಿಐ ಹೆಗಡೆ ಅವರನ್ನು ಸನ್ಮಾನಿಸಲಾಯಿತು. ಪ್ರಧಾನ ಕಾರ್ಯದರ್ಶಿ ವಿನಾಯಕ ನಾಯ್ಕ್ ನಿರೂಪಿಸಿದರು. ಗಣೇಶ್ ಪಂಡಿತ್ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.